ನಾನು ನನ್ನ ವಿಡಿಯೋ ನೋಡಿರ್ಬೇಕು ನೀವು, ನಾನು ಇಂಗ್ಲೀಷಲ್ಲಿ ಏನೇನು ಹೇಳ್ಬಿಟ್ಟೆ ಅದನ್ನೇ ಕನ್ನಡದಲ್ಲಿ ಹೇಳ್ತೀನಿ. ನಾನು ವೆಸ್ಟೀಜ್ ಸೇರೋ ಮುಂಚೆ ಒಂದು ಒಳ್ಳೆ ಕಂಪನಿಯಲ್ಲಿ ಒಳ್ಳೆ ಪೊಸಿಷನ್ ಇತ್ತು, ಒಳ್ಳೆ ಸಂಬಳನೂ ಬರ್ತಾ ಇತ್ತು. ಬಟ್ ಸಂಬಳ ಬಂದಾಗೆಲ್ಲ ಹೆದರಿಕೆ. ಏನು ಹೆದರಿಕೆ ಅಂದರೆ ಸಂಬಳ ಮುಗಿದೋಗುತ್ತಲ್ಲ ಅಂತ, ಮುಗಿದಾದ್ಮೇಲೆ ಹೆದರಿಕೆ, ಇನ್ನು ಮುಂದಕ್ಕೆ ಏನಪ್ಪ ಮಾಡಲಿ ಅಂತ. ಸಂಬಳ ಬಂದರೂ ಹೆದರಿಕೆ, ಸಂಬಳ ಮುಗಿದೋಗ್ಮೇಲೆ ಹೆದರಿಕೆ. ಯಾಕಂದರೆ ಸಂಬಳ ಮುಗಿದಾದ್ಮೇಲೆ ಏನು ಮನ್ಸಲ್ಲಿ ಬರ್ತಾ ಇತ್ತು ಅಂದರೆ ರಿಟೈರ್ಮೆಂಟ್ ಆದಮೇಲೆ ಏನು ಮಾಡ್ತೀನಿ ನಾನು, ರಿಟೈರ್ಮೆಂಟ್ ಆದಮೇಲೆ ಬದುಕು ಹೇಗೆ, ಮಕ್ಕಳು ಬಂದ್ಬಿಟ್ಟು ನಾನು ಇಂಜಿನಿಯರಿಂಗು ಮೆಡಿಕಲ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಹತ್ರ ದುಡ್ಡಿರುತ್ತಾ, ನಾನು ನನಗೆ ದುಡ್ಡಿಲ್ಲಪ್ಪ ಮಾಡೋದು ಬೇಡ ಅಂತ ಹೇಳೋಂಥ ಒಂದು ಪರಿಸ್ಥಿತಿ ಬರ್ತಾ ಅಂತ ಈ ಹೆದರಿಕೆಯಲ್ಲೇ ಸಂಬಳ ಚೆನ್ನಾಗಿತ್ತು, ಕೆಲಸನೂ ಚೆನ್ನಾಗಿತ್ತು, ಮತ್ತು ಜೀವನ ಹೆದರಿಕೆಯಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು. ಯಾಕಂದರೆ ಸಂಬಳ ಯಾವಾಗಲೂ ಸಂಬಳದ ಒಂದು ಕ್ವಾಲಿಟಿ ಏನು ಅಂತ ಹೇಳಿದ್ರೆ ಅದು ಮುಗಿದೋಗ್ಬಿಡ್ತು. ಎಷ್ಟೇ ಜಾಸ್ತಿ ಬಂದು ನನಗೆ 1 ಲಕ್ಷ ಸಂಬಳ ಬರ್ತಾ ಇತ್ತು, 1 ಲಕ್ಷ ಬಂದರೂ ಮುಗಿದೋಗ್ಬಿಡ್ತಾ ಇತ್ತು. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ ಹೆಂಗೆ ಅಂತ ಜೀವನ ಹೆದರಿಕೆಯಲ್ಲೇ ನಡೀತಾ ಇತ್ತು. ಆ ಟೈಮಲ್ಲಿ ವೆಸ್ಟೀಜ್ ನನಗೆ ನನ್ನ ಜೀವನದಲ್ಲಿ ಬಂತು. ವೆಸ್ಟೀಜಲ್ಲಿ ನಮ್ಮ ಅಪ್ಲೈ ಸಿದ್ಧಾರ್ಥ ಸಿಂಗ್ ಅವರು ಹೇಳಿದ್ರು, ನೀನು ಹೆದರಿಕೆಯಿಂದ ಜೀವನನ ನಡೆಸಬೇಕು, ಹೆದರಿಕೆ ಇಲ್ಲದೆ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ನೀನು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರು. ನಾನು ಸರ್ ಬಿಸ್ನೆಸ್ಗೆ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ, ಇನ್ವೆಸ್ಟ್ಮೆಂಟ್ ದುಡ್ಡಿದ್ದಿದ್ರೆ ನಾನು ಯಾವತ್ತೂ ಮಾಡಿಬಿಡುವೆ, ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಬೇಡ. ಸರ್ ಬಿಸ್ನೆಸ್ ಮಾಡಬೇಕು ಅಂದರೆ ಎಕ್ಸ್ಪೀರಿಯನ್ಸು ಬೇಕು ತಾನೆ, ಆ ಎಕ್ಸ್ಪೀರಿಯನ್ಸು ನನ್ನ ಹತ್ರ ಇಲ್ಲ ಅಂತ ಹೇಳೋದಕ್ಕೆ ಈ ಬಿಸ್ನೆಸ್ಗೆ ಎಕ್ಸ್ಪೀರಿಯನ್ಸು ಬೇಡ ಅಂದ್ಬಿಟ್ಟು ಈ ಥರನೇ ದೊಡ್ಡೊಂದು ಫಂಕ್ಷನ್ ಕರ್ಕೊಂಡು ಅವಾರ್ಡ್ ಫಂಕ್ಷನ್. ಅಲ್ಲಿ ಒಬ್ಬರು ಹೌಸ್ ವೈಫ್ ಬಂದ್ಬಿಟ್ಟು ಹೇಳ್ತಾರೆ, ನಾನು 3 ವರ್ಷದಿಂದ ಎಸ್ಟಿ ಮಾಡ್ತಾ ಇದ್ದೀನಿ, ನಾನು 70,000 ಕಮಿಷನ್ ತಗೋತಾ ಇದ್ದೀನಿ, ಈಗ ನನ್ನ ಮನೆ ರೆಂಟು, ನನ್ನ ಮನೆ ಖರ್ಚು, ಮಕ್ಕಳ ಎಜುಕೇಷನ್ ಎಲ್ಲ ನಾನೇ ನೋಡ್ಕೊತಾ ಇದ್ದೀನಿ, ಮುಂದಿನ ವರ್ಷ ಕಾರ್ ತಗೋತಾ ಇದ್ದೀನಿ. ನಾನು ಯೋಚನೆ ಮಾಡ್ತಾ ಇದ್ದೆ, ಇಷ್ಟು 10 ವರ್ಷ ಕೆಲಸ ಮಾಡ್ಬಿಟ್ಟು ನನ್ನದೇ ಆದ ಕಾರ್ ತಗೊಳ್ಳೋಕ್ಕೆ 10 ಸತಿ ಯೋಚನೆ ಮಾಡ್ತಾ ಇದ್ದೀನಿ, ಈ ಹೌಸ್ ವೈಫು ಪಾರ್ಟ್ ಟೈಮಲ್ಲಿ ಕಾರ್ ತಗೋತಾ ಇದ್ದಾನೆ ಅಂತಾರಲ್ಲ. ಒಬ್ಬ ಸ್ಟೂಡೆಂಟ್ ಬಂದ್ಬಿಟ್ಟು ಸ್ಟೂಡೆಂಟ್ ಮಾತಾಡ್ತಾ ಇದ್ದಾನೆ, ನಾನು 70,000 ಸಂಪಾದನೆ ಮಾಡ್ತಾ ಇದ್ದೀನಿ, ನಮ್ಮ ಮನೆ ಖರ್ಚು, ನಮ್ಮ ಮನೆ ರೆಂಟು, ನನ್ನ ಕಾಲೇಜ್ ಖರ್ಚುಗಳನ್ನೆಲ್ಲ ನಾನೇ ನೋಡ್ಕೊತಾ ಇದ್ದೀನಿ ಅಂತ ಇದ್ದಾನೆ. ಒಬ್ರು ಪಾರ್ಟ್ ಟೈಮಲ್ಲಿ ಬಂದ್ಬಿಟ್ಟು ಹೇಳ್ತಾರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ. ಒಬ್ರು ರಿಟೈರ್ಡ್ ಆಗ್ಬಿಟ್ಟು ಬಂದ್ಬಿಟ್ಟು ಹೇಳ್ತಾರೆ, ನಾನು ಕೆಲಸ ಮಾಡಬೇಕಾದ್ರೆ ಎಷ್ಟು ಸಂಪಾದನೆ ಮಾಡ್ತಿದ್ದೋ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ನಾನು ಸಿದ್ಧಾರ್ಥ ಅವ್ರಿಗೆ ಆವಾಗ ಹೇಳಿದೆ, ಸಾರಿ ನಾನು ಬಿಸ್ನೆಸ್ ಮಾಡ್ತೀನಿ, ನನ್ನ 2 ಆಸೆಗಳಿರೋದು. ಏನು ಅಂತ ಹೇಳಿದ್ರೆ ನನ್ನ ರಿಟೈರ್ಮೆಂಟ್ಗೆ ಒಂದು ಅರೇಂಜ್ಮೆಂಟ್ ಮಾಡ್ಕೊಡಿ, ನನ್ನ ಮಕ್ಕಳ ಎಜುಕೇಷನ್ಗೆ ಒಂದು ಅರೇಂಜ್ಮೆಂಟ್ ವೆಸ್ಟೀಜಿಂದ ಆಗ್ಬಿಟ್ರೆ ನಾನು ಖುಷಿಯಾಗಿ ಮಾಡ್ತೀನಿ ಸರ್. ಸೊ ಸಿದ್ಧಾರ್ಥ ಅವ್ರು ನನಗೊಂದು ಮಾತು ಹೇಳಿದ್ರು, ಈ ಬಿಸ್ನೆಸ್ನ ಮಾಡಿ ತೋರಿಸ್ತೀನಿ, ನೋಡಿ ಕಲ್ತ್ಕೋ, ಮಾಡಿ ತೋರಿಸ್ತೀನಿ, ನೋಡಿ ಕಲ್ತ್ಕೋ. ದುಡ್ಡು ಸಂಪಾದನೆ ಮಾಡಬೇಕಾದ್ರೆ ನೀನೇ ಬಿಸ್ನೆಸ್ ಇಳಿಬೇಕು, ಆವಾಗ ಮಾತ್ರ ದುಡ್ಡು ಸಂಪಾದನೆ ಮಾಡೋಕ್ಕಾಗೋದು ಅಂತ. ಅದನ್ನು ನೋಡಿಕೊಂಡು ನಾನು ಈ ಬಿಸ್ನೆಸ್ಸನ್ನು ಕಲ್ತ್ಬಿಟ್ಟು ಈ ಬಿಸ್ನೆಸ್ನ ಅಭ್ಯಾಸ ಮಾಡಿ ಮುಂದಕ್ಕೆ ಬಂದು ಈ ಥರ ಮಾಡಿಕೊಂಡು ಲಾಸ್ಟ್ 10 ಇಯರ್ಸಲ್ಲಿ ನಾನು ಚಿಕ್ಕವನಿಂದ ಏನೇನು ಕನಸುಗಳು ಕಂಡಿತ್ತು, ಲಕ್ಸುರಿ ಕಾರ್ ಬೇಕು, ಮನೆಗಳು ಬೇಕು, ಆಮೇಲೆ ತೋಟ ಬೇಕು, ಇದೆಲ್ಲ ಕನಸುಗಳು ನನಸಾಗಿದೆ. ನಾನು ಹೈಯೆಸ್ಟ್ ರೇಟ್ 47 ಲಕ್ಷ ತನಕ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಸೊ ನನ್ನ ಟೀಮಲ್ಲಿ ತುಂಬ ಜನ ಒಳ್ಳೆ ಜೀವನನ ಚೇಂಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಇವತ್ತಿನ ದಿವಸ ಎಲ್ಲ ಲೀಡರ್ಸ್ಗಳು ಬಂದಿದ್ದಾರೆ. ನಾವು ಕೆಲಸ ಶುರು ಮಾಡಬೇಕಾದ್ರೆ ಒಂದೇ ಒಂದು ಮಂತ್ರ ಏನು ಅಂತ ಹೇಳಿದ್ರೆ, ರಿಸಲ್ಟ್ ಬಂದರೂ ಮಾಡಿದ್ವಿ, ರಿಸಲ್ಟ್ ಬರೆದಿದ್ರು ಮಾಡಿದ್ವಿ. ಇದರಿಂದ ನಿಮಗೆ ನನ್ನ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ಈ ಬಿಸ್ನೆಸ್ ಮಾಡಬೇಕಾದ್ರೆ ರಿಸಲ್ಟ್ ಬಂದಾಗಲೂ ಮಾಡಿ, ಬರ್ದಿದ್ರು ಮಾಡಿ, ಒಂದು ದಿವಸ ರಿಸಲ್ಟ್ ಬರೋಕ್ಕೆ ಶುರು ಆಗುತ್ತೆ. ಯಾವ ಥರ ನಮಗೆ ರಿಸಲ್ಟ್ ಬಂದಿದೆ. ಈಗ ಒಳ್ಳೆ ನ್ಯೂಸ್ ಅಂತ ಹೇಳಿದ್ರೆ ಕಂಪ್ನಿಯವರು ಈ ವರ್ಷ ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ. 2030ಕ್ಕೆ 2030ಗೆ ಕಂಪನಿ 10,000 ಕೋಟಿ ಟರ್ನ್ ಓವರ್ ಮಾಡ್ತಾರೆ. ಆ 10,000 ಕೋಟಿ ಎಲ್ಲಿಂದ ಬರುತ್ತೆ? ನಿಮ್ಗಳ ಕೆಳಗಡೆಯಿಂದಲೇ ಬರ್ಬೇಕಾನೆ. ಸೊ ಕಂಪನಿ ರೆಡಿ ಇದೆಯಾ, ನಾವು ರೆಡಿ ಇದೆಯಾ ಅಂತ